ಪ್ರತಿಯೊಂದು ಪ್ರಾಣಿಗೂ ಜೀವನ ಎಂಬುದು ಒಂದು ಬಗೆಯ ನಿಡುಗಾಲದ ಹೋರಾಟ. ತಾನು ಹುಟ್ಟಿದ ಗಳಿಗೆಯಿಂದ ತೊಡಗಿ ತನ್ನ ಅಸ್ತಿತ್ವ ಕೊನೆಗೊಳ್ಳುವ ತನಕ ಅದು ಎಂದೂ ಸುಮ್ಮನೆ ಇರಲಾರದು, ಇರುವಂತಿಲ್ಲ. ಆ ಬದುಕಿನ ಅವಧಿ ಜೀವಾಣುಗಳಲ್ಲಿ ಕೆಲವೇ ದಿನಗಳ ಕಾಲವಾದರೆ ಪಶು ಪಕ್ಷಿಗಳಲ್ಲಿ ಕೆಲವು ವರ್ಷಗಳಿಂದ ಒಂದು ಶತಕದ ಅವಧಿಗೆ ಸಂದೀತು. ಆಮೆಯಂಥ ಪ್ರಾಣಿಯಲ್ಲಿ ಅದು 200-300 ವರ್ಷಗಳ ತನಕ ಚಾಚೀತು. ಮನುಷ್ಯ ಬಳಗಕ್ಕೆ ಸೇರಿದ ನಮಗೆ ಅದು ಒಂದು ಶತಮಾನವಾದರೆ ಬಲು ಹಿರಿದು, ಕೆಲವೇ ದಿನಗಳಾದರೆ ಅದು ಅತಿ ಅಲ್ಪ ಅನಿಸಿತು. ಸಾಮಾನ್ಯ ಆಯುಷ್ಯ ಸರಾಸರಿ 60 ವರ್ಷ ಆದೀತು. ಅದು ನಮ್ಮ ಪಾಲಿಗೆ ಎಷ್ಟೇ ನೀಡಿದಾಗಿದ್ದರೂ ಅದರಲ್ಲಿ ನಾವು ಕೆಲವು ಹಂತಗಳನ್ನು ಸ್ಪಷ್ಟವಾಗಿ ಗುರುತಿಸ್ಬೋದು. ಅವಕ್ಕೆ ಶೈಶವ, ಬಾಲ್ಯ, ಕೌಮಾರ್ಯ, ಯೌವನ, ಮುಪ್ಪು ಎಂಬ ನಾಮಕರಣ ಮಾಡೋಣ. ಆರಂಭದ ಕೆಲವು ವರ್ಷಗಳಲ್ಲಿ ತಾಯಿ ತಂದೆಯರು ನಮ್ಮನ್ನು ಪಾಲಿಸಿ ಉಳಿಸಿದರೆ ಉಂಟು, ಇಲ್ಲವಾದರೆ ಇಲ್ಲ. ಮುಪ್ಪಿನ ಅವಧಿಯಲ್ಲಿ ಬಳಗದ ಹಿರಿಯರು ನಮ್ಮನ್ನು ಸಾಕಿದರೆ ಉಂಟು, ಇಲ್ಲವಾದರೆ ಇಲ್ಲ. ಅಂತೂ ಈ ದೀರ್ಘ ಅವಧಿಯಲ್ಲಿ ನಮ್ಮ ಎಚ್ಚರದ ಗಳಿಗೆಗಳಲ್ಲಿ ನಾವು ಕಳೆಯುವ ದಿವಸಗಳಲ್ಲಿ ಏನೆಲ್ಲ ಆಗುತ್ತದೆ, ಯಾವ್ಯಾವ ಸಂಗತಿಗಳು ಘಟ್ಟಗಳು ನಮಗೆ ಮುಖ್ಯ ಅನಿಸ್ತವೆಯೋ ಅವೆಲ್ಲ ನಮ್ಮ ಪಾಲಿನ ಸತ್ಯಗಳು. ಅಂಥವುಗಳಲ್ಲಿ ನಮ್ಮ ಬದುಕನ್ನು ಕಾಡುವ, ಪೀಡಿಸುವ, ನೋಯಿಸುವ, ಬೆದರಿಸುವ ಪರಿಸರ ವಾತಾವರಣಗಳು ಬಂದರೆ ಅವನ್ನು ನಾವು ಗೆಲ್ಲದೇ ಬದುಕಲಾರೆವು. ಆದರೆ ಅವುಗಳ ಕಷ್ಟ ನಿಷ್ಠೂರಗಳನ್ನು ನೆನೆಯುವಾಗ ನಾವು ಅವನ್ನೆಲ್ಲ ಬದುಕಿನ ಸಮಸ್ಯೆಗಳು ಅನ್ನುತ್ತೇವೆ. ಅದು ನಿಜವೇ. ಅವುಗಳಂತೆ ನಮ್ಮ ಬದುಕಿನಲ್ಲಿ ಹರ್ಷವನ್ನು ಕೊಡಬಲ್ಲ ಗಳಿಗೆಗಳು ಇವೆ. ಅವು ಸತ್ಯವೇ. ಸಾಮಾನ್ಯವಾಗಿ ನಮ್ಮನ್ನು ಕಾಡಿ ದಣಿಸುವ ಎಲ್ಲ ಸನ್ನಿವೇಶಗಳನ್ನು ನಾವು ಸಮಸ್ಯೆಗಳು ಎಂದು ಕರೆಯುತ್ತೇವೆ. ಹಾಗಿದ್ದರೆ ಸಂತೋಷವನ್ನು ಕೊಡುವ ಅವಸ್ಥೆಗಳನ್ನು ಸಮಸ್ಯೆ ಎಂದು ಕರೆಯುವ ಬದಲು ಸತ್ಯ, ಸೊಗಸು ಎನ್ನಲೇಬೇಕಾದೀತು. ಇವೆರಡೂ ಎಲ್ಲರ ಜೀವನದಲ್ಲಿಯೂ ತಪ್ಪಿದ್ದಲ್ಲ. ಪ್ರಕೃತಿಯಲ್ಲಿ ಇವನ್ನು ಎದುರಿಸಲೇಬೇಕಾದ ಅಸಂಖ್ಯ ಜೀವಜಾತಿಗಳಿವೆ. ಅವಕ್ಕೂ ಸಂತಸಗಳಿವೆ, ಸಮಸ್ಯೆಗಳಿವೆ, ಹೋರಾಟವಿದೆ, ಸಾವು ನೋವಿದೆ. ಅಂಥ ಹಲವಾರು ಅವಸ್ಥೆಗಳನ್ನು ನಾವು ಸ್ಪಷ್ಟವಾಗಿ ಗುರುತಿಸಿದ್ದಾದರೆ ಅವು ನಮಗೂ ಅನ್ಯ ಪಶು ಪ್ರಾಣಿಗಳಿಗೂ ಸಮಾನವಾದವುಗಳೇ ಹೆಚ್ಚು. ಆದರೆ ಬುದ್ಧಿಜೀವಿಯಾದ ಮಾನವ ತನ್ನ ಊಹೆ, ಬುದ್ಧಿಶಕ್ತಿ, ಆತುರ, ಕಳವಳ ಇತ್ಯಾದಿ ಭಾವಾವೇಶಗಳಿಂದಾಗಿ ಸೃಷ್ಟಿಸಿಕೊಳ್ಳುವಂಥ ಸುಖ ದುಃಖಗಳು ಇವೆ. ಜೀವನದ ಪ್ರಾಮುಖ್ಯ ಹಂತದಲ್ಲಿ ಪ್ರತಿಯೊಂದು ಪ್ರಾಣಿಯೂ ತಾನು ಬದುಕಿ ಉಳಿಯಬೇಕಾದರೆ ಆಹಾರವನ್ನು ಸೇವಿಸಲೇಬೇಕಷ್ಟೆ. ಆಹಾರದ ಸಮಸ್ಯೆ ಎಂಬುದು ಜೀವನವನ್ನು ಉದ್ದಕ್ಕೂ ಕಾಡುವ ಸಮಸ್ಯೆ. ಅದು ಎಲ್ಲ ಜೀವಗಳಿಗೂ ಕಾಡುವ ಸಮಸ್ಯೆಯಷ್ಟೇ. ಆಹಾರವಿದ್ದಲ್ಲಿಗೆ ಪ್ರಾಣಿ ಹೋಗಬೇಕು. ಅದು ನೆಲದಲ್ಲಿ ಬೆಳೆದ ಗಿಡ, ಬೇರು, ಹಣ್ಣು, ಕಾಯಿಗಳಾದರೆ ಅವು ಬೆಳೆಯುವ ಸ್ಥಳಗಳನ್ನೇ ಹುಡುಕಿ ಅಲೆದಾಡಬೇಕು. ಕೆಲವು ಋತುಗಳಲ್ಲಿ ಸಸ್ಯಾಹಾರ ಇಲ್ಲವಾದೀತು. ಮಳೆ ಬೀಳದಲ್ಲಿ ಅದು ಸಿಗದೆ ಹೋದೀತು. ಹಾಗಾಗಿ ಅನೇಕ ಸಸ್ಯಾಹಾರಿ ಜೀವಿಗಳು ಸೆಕೆಗಾಲ ಕಳೆದು ಚಳಿಗಾಲ ಬರಲು ಸಸ್ಯ ದೊರೆಯುವಲ್ಲಿಗೆ ವಲಸೆ ಹೋಗಬೇಕು. ಆ ಚಳಿಗಾಲದ ಕಡು ಶೀತ ಹವೆಗೆ ಒಗ್ಗಿಕೊಳ್ಳಬೇಕು. ಅಂಥ ಕಾಲದಲ್ಲಿ ಬದುಕಲು ಕಷ್ಟವಿದೆ. ಅಂಥಲ್ಲಿ ಆಹಾರ ಸಿಗುವಾಗ ತಿಂದು ಬೀಗಿ ತಮ್ಮ ಕೊಬ್ಬನ್ನು ಹೆಚ್ಚಿಸಿಕೊಂಡು ಅನಂತರ ನೆಲದಲ್ಲಿ 3 ತಿಂಗಳು ಹುದುಗಿ ನಿದ್ರಿಸಬೇಕು. ಚೈತನ್ಯ ವಹಿಸುವ ಚಲನವಲನ ಆಗ ಕೂಡುದು. ಮನುಷ್ಯ ಹಾಗೆ ಮಾಡಲಾರ. ಆತ ಅಲೆದಾಟದಿಂದ ಆಹಾರ ಸಂಪಾದಿಸಲಾರನಾದರೆ ಹವೆ ಅನುಕೂಲವಾಗಿರುವಾಗ ಆಹಾರ ದ್ರವ್ಯವನ್ನು ಇರುವೆಗಳು ಕಾಳು ಕಡಿ ಕೂಡಿಡುವ ಹಾಗೆ ತಾನೇ ಕೂಡಿಡಬೇಕು. ಇನ್ನೊಂದು ಮುಖ್ಯ ಸಮಸ್ಯೆ ಜೀವಿಗಳ ಪಾಲಿಗೆ ಇರುವಂಥದ್ದೇ. ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರವಷ್ಟೇ. ಆ ಜೀವಿ ಹುಲ್ಲನ್ನು ಮೇಯಬಹುದು, ಹುಲ್ಲು ಮೆದ್ದು ಬೆಳೆಯುವ ಮೊಲ ಹರಿಣವನ್ನು ಕೊಂದು ತಿನ್ನುವಂಥದ್ದಿರಬಹುದು. ಮನುಷ್ಯನೂ ಹಾಗೇ ಮಾಡಬೇಕಾದಿತ್ತು. ಈ ಒಂದು ಪ್ರಮೇಯದಲ್ಲಿ ಮಾನವ ಕುಲ ಇತರ ಪ್ರಾಣಿಗಳಿಗಿಂತ ಬಲು ದೂರ ಸರಿದು ಬಂದಿದೆ. ಇತರ ಪ್ರಾಣಿಗಳು ತಮಗೆ ಬೇಕಾಗುವಷ್ಟೇ ಆಹಾರವನ್ನು ಅದು ಸಿಗದ ಕಾಲದಲ್ಲಿ ದೇಹದಲ್ಲಿ ಕೊಬ್ಬಿನ ರೂಪದಲ್ಲಿ ಇರಿಸಿಕೊಂಬಂತೆ ಮನುಷ್ಯ ಇರಿಸಿಕೊಳ್ಳಲಾರ. ಆದರೆ ಆತ ಕಾಳಿನ ರೂಪದಲ್ಲಿ, ಸಾಕು ಪ್ರಾಣಿಗಳ ರೂಪದಲ್ಲಿ ಕೂಡಿಡಬಲ್ಲ. ಆತ ಬೇಸಾಯ ಮಾಡಲು ಕಲಿತು ತನಗೆ ಬೇಕಾದುದಕ್ಕಿಂತ ಹೆಚ್ಚಿಗೆ ಆಹಾರವನ್ನು ಬೆಳೆದನು.
ಪಶುಗಳ ಮಂದೆಯನ್ನು ಸಾಕಿಯಾನು. ಇದರಿಂದಾಗಿ ಆ ರೀತಿ ಆಹಾರ ಸಂಗ್ರಹದ ಪ್ರವೃತ್ತಿಯನ್ನು ಸಾಧಿಸಲು ಇಷ್ಟವಿಲ್ಲದ ಮಾನವ ಕುಟುಂಬಗಳು ಇತರರ ಸಂಗ್ರಹ ದೋಚಲು, ಸೂರೆ, ಸೊಲಿಗೆ, ಕೊಲೆ ಮಾಡಲು ಕಲಿತರು. ಮಾನವನ ಸಮಾಜ ಈ ಒಂದೇ ಒಂದು ಕಾರಣದಿಂದ ಅಂದಿನಿಂದ ಇಂದಿನ ತನಕವೂ ಎಷ್ಟೊಂದು ಆಪತ್ತನ್ನು ಸೃಷ್ಟಿಸಿ ಇತರ ಮಾನವ ಕುಟುಂಬಗಳನ್ನು ಅಪಾಯಕ್ಕೆ ಗುರಿಪಡಿಸುತ್ತಾ ಬಂತು. ಆಹಾರಕ್ಕಾಗಿ ಮಾನವ ಕುಟುಂಬಗಳು ದೇಶದಿಂದ ದೇಶಕ್ಕೆ ವಲಸೆ ಹೋಗಿ ನೆಲೆಸಿದಂತೆ ಪರರ ನಾಡು ಸಂಗ್ರಹಗಳನ್ನು ಸುಲಿಯುವ ಸಲುವಾಗಿಯೂ ದಂಡಯಾತ್ರೆ ಮಾಡುತ್ತಾ ಬಂದಿವೆ. ಆಹಾರವನ್ನು ಅರಸಿ ಪುರಾತನ ಮಾನವರು ಆಫ್ರಿಕಾ ಖಂಡದ ಎಬ್ಸೀನಿಯಾದಿಂದ ವಲಸೆ ಹೊರಟರು. ಯಾವತ್ತೂ ಪ್ರಪಂಚದ ಮೂಲೆಗಳಿಗೆ ಹಬ್ಬಿದರೂ ಆಶ್ಚರ್ಯವೇನಿಲ್ಲ. ಮಾನವನು ಆ ಸಂಪತ್ತನ್ನು ಒಂದೆಡೆ ಕೂಡಿಡಬಲ್ಲನಾದುದರಿಂದ ಆಹಾರ ಬೆಳೆಯುವುದಕ್ಕಿಂತ ಅಪಹರಣ, ಸುಲಿಗೆ ಸುಲಭವೆಂದು ಅವನಿಗೆ ಕಾಣಿಸಿತು. ಏಷ್ಯಾದ ಮಂಗೋಲರು, ಬರ್ಬರರು ಜಗತ್ತಿನ ಉದ್ದಕ್ಕೂ ಮಾಡುತ್ತಾ ಬಂದ ಹಾವಳಿ ಅಷ್ಟಿಷ್ಟಲ್ಲ. ಅದರಿಂದಾಗಿ ಮಾನವ ಸಮಾಜದಲ್ಲಿ ಹಬ್ಬಿದ ಮೃತ್ಯು ಭಯ ಇಂದು ಯಾರೂ ತಪ್ಪಿಸಿಕೊಳ್ಳಲಾರದ ಆಪತ್ತುಗಳ ಸರಮಾಲೆ ಎನಿಸಿದೆ. ಮನುಷ್ಯರು ನಾಗರಿಕರಿಗಾಗಿ ಒಂದೇ ನಾಡಿನಲ್ಲಿ ಕುಳಿತರು. ಅವರ ರಕ್ಷಣೆಗೆ ಸೈನ್ಯ ಬೇಕು, ಪೊಲೀಸರು ಬೇಕು. ಮಾತ್ರವಲ್ಲ, ಆಹಾರವನ್ನು ದೂರಕ್ಕೆ ಹೊತ್ತು ಸಾಗಿಸಲು ಕಷ್ಟಪಡಬೇಕು. ಇಲ್ಲವಾದರೆ ಪರರಿಂದ ಸುಲಿದ ಆಹಾರವನ್ನು ಅಲ್ಲೇ ಇದ್ದು ತಿಂದು ಮುಗಿಸಬೇಕು. ಹಾಗೆ ಸುಲಿದ ದನ, ಆಡು, ಕುರಿಗಳನ್ನು ನೂರಾರು ಮೈಲು ಅಟ್ಟಿ ಸಾಗಿಸಲು ಬಂದಿತು. ಯಾವ ದಿನ ಮನುಷ್ಯ ಕೊಳೆಯದ, ಕೆಡದ ನಾಣ್ಯಗಳನ್ನು ಸೃಷ್ಟಿಸಿ ಅದನ್ನು ಅದಲು ಬದಲಿಕಾರಿಕೆಯ ವ್ಯಾಪಾರವಿಲ್ಲದೆ ಬೆಲೆಗೆ ಕೊಳ್ಳುವ ಸಾಧನವನ್ನಾಗಿ ಮಾಡಿದನೋ ಆಗ ಇನ್ನಷ್ಟು ಹೆಚ್ಚಿನ ಅಪಾಯ ಬಂತು. ಇಂದು ಜಗತ್ತಿನ ಯಾವತ್ತೂ ಸುಖ ಸೌಕರ್ಯಗಳನ್ನು ಹಣದಿಂದ ಮನುಷ್ಯ ಪಡೆಯಬಲ್ಲ, ಅವನ್ನು ತಾನು ಕುಳಿತಲ್ಲಿಗೆ ತರಿಸಿಕೊಳ್ಳಬಲ್ಲ. ಹಾಗಾಗಿ ಜಗತ್ತಿನ ಯಾವುದೇ ಮೂಲೆಯಿಂದ ಇನ್ನೊಂದು ಮೂಲೆಗೆ ಹಣದಿಂದಾಗಿ ಪಡೆಯಬಲ್ಲ ಸೌಕರ್ಯ ಉಂಟಾಯಿತು. ಹಣ ಎಂಬುದು ಮನುಷ್ಯನ ಶ್ರೀಮಂತಿಕೆ ಮತ್ತು ಬಡತನಗಳ ನಡುವಣ ಯೋಗ್ಯತೆಯಲ್ಲಿ ಅಂತರ ಕಲ್ಪಿಸುವ ಕಠೋರ ಸಾಧನವಾಯಿತು. ಪರಮ ಶ್ರೀಮಂತನಿಗೂ ಅತಿ ದರಿದ್ರನಿಗೂ ಇರುವ ಅಂತರ ಎಂಬುದು ನಿಂಬೆಹಣ್ಣಿಗೂ ಭೂಗೋಳಕ್ಕೂ ಇರುವಷ್ಟು ಅಂತರಕ್ಕೆ ಸಾಟಿಯಾಯಿತು. ಹಾಗಾಗಿ ಇದೊಂದೇ ಪ್ರಭಾವ ಮಾನವನ ಸೌಕರ್ಯಗಳನ್ನು ಹೆಚ್ಚಿಸಿದ ಶಕ್ತಿಯಾದಂತೆ ಅವನ ಪಾಲಿನ ದುಃಖಕ್ಕೂ ಕಾರಣವಾದ ಶಕ್ತಿಯೂ ಆಯಿತು. ಇನ್ಯಾವ ಪ್ರಾಣಿಗಳಿಂದಲೂ ಆಗದಷ್ಟು ದುಃಖಕ್ಕೆ ಅದೊಂದು ಪ್ರಬಲ ಸಾಧನವಾಯಿತು. ಮನುಷ್ಯನ ಪಾಲಿನ ಮತ್ತೊಂದು ಭಯ ಬದುಕಿಗೆ ಎದುರಾಗುವ ರೋಗ ರುಜಿನ, ಸಾವು ನೋವುಗಳ ಭಯ. ಇದು ಸಹ ಯಾವತ್ತೂ ಪ್ರಾಣಿಗಳಿಗೆ ತಪ್ಪಿದ್ದಲ್ಲ. ಇವುಗಳನ್ನು ತಪ್ಪಿಸಲು ಮನುಷ್ಯ ಬಹಳಷ್ಟು ಉಪಾಯಗಳನ್ನು ಕಂಡುಹಿಡಿದಿದ್ದಾನೆ. ಔಷಧ, ಶಸ್ತ್ರಚಿಕಿತ್ಸೆಗಳಲ್ಲಿ ಆತ ನೈಪುಣ್ಯ ಗಳಿಸಿ ಮಾನವ ಕುಲದ ಸರಾಸರಿ ಆಯುಷ್ಯವನ್ನು 10-20 ವರ್ಷಗಳಿಂದ 50-60ಕ್ಕೆ ಏರಿಸಿದ್ದಾನೆ. ಆದರೆ ಅದೇ ಮಾನವ ವೇಗಭರದ ಹುಚ್ಚಿನಿಂದ ಕಲ್ಪಿಸಿದ ವಾಹನಗಳು, ಗಾಡಿ, ರೈಲು, ಹಡಗು, ವಿಮಾನಗಳು ಅವನ ಸಂಚಾರದ ವೇಗವನ್ನು ಹೆಚ್ಚಿಸಿದಂತೆ ವಾತಾವರಣವನ್ನು ಕಲುಷಿತಗೊಳಿಸುವ ನಿರ್ಮಾಲ್ಯಗಳನ್ನು ಹೆಚ್ಚಿಸಿ ಉಸಿರಾಡುವ ಗಾಳಿ, ಕುಡಿಯುವ ನೀರನ್ನು ಕೆಡಿಸುತ್ತಲೇ ಬಂದಿದ್ದಾನೆ. ಸಾವು ನೋವುಗಳಿಗೂ ಕಾರಣವಾಗಿದ್ದಾನೆ. ಇಂದು ನಮ್ಮ ಚೈತನ್ಯ ಮೂಲಗಳು ಕಲ್ಲಿದ್ದಲು, ಕಲ್ಲೆಣ್ಣೆ, ಕಟ್ಟಿಗೆಗಳನ್ನು ಉರಿಸಿ ಮುಗಿಸುತ್ತಿದ್ದೇವೆ. ಕಾಡುಗಳನ್ನು ಸವರಿ ನಾಶ ಮಾಡುತ್ತಿದ್ದೇವೆ. ಪರಮಾಣು ಚೈತನ್ಯದವರೆಗಿನ ಚೈತನ್ಯ ಮೂಲಗಳಿಂದ ಮಾನವ ಕುಲದ ಇಂದಿನ ಆತ ನೆಮ್ಮದಿಯನ್ನು ಕೆಡಿಸಿಕೊಂಡಂತೆ ಸಾವಿರಾರು ವರ್ಷಗಳ ಮುಂದಿನ ಬದುಕನ್ನು ಕೆಡಿಸತೊಡಗಿದ್ದಾನೆ. ಜೀವಿಗಳ ಬದುಕಿನ ಮತ್ತೊಂದು ಸಮಸ್ಯೆ ಎಂಬುದು ಪ್ರಕೃತಿ ಯೋಜಿಸಿದ ಸಂತಾನ ಪ್ರಕ್ರಿಯೆಯ ಉಪಾಯ. ಅದೆಂದರೆ ಗಂಡು ಹೆಣ್ಣಿನ ಸಮಸ್ಯೆ. ಪಶುಗಳಲ್ಲಿ ಅದು ನೆಡುಗಾಲದ ದಾಂಪತ್ಯವನ್ನು ರೂಪಿಸಿದ್ದಿದೆ. ಗಂಡು ಹೆಣ್ಣಿನ ವಿಲಾಸದಿಂದ ಒಲುಮೆಯ ರೀತಿಯನ್ನು ರೂಪಿಸಿದ್ದಿದೆ. ಮಾನವನ ಭಾವಜೀವನಕ್ಕೆ ಅದು ವಿಶೇಷ ಅವಕಾಶವನ್ನು ಒದಗಿಸಿದೆ. ಬದುಕನ್ನು ಬಲು ಆಕರ್ಷವಾಗಿ ಸುಂದರವನ್ನಾಗಿ ಮಾಡಿದೆ. ಗಂಡು ಹೆಣ್ಣುಗಳನ್ನು ಹತ್ತಿರ ತಂದು ಮುಂದಿನ ಸಂತತಿಗೆ ಕಾರಣವಾಗಿದೆ. ನಮ್ಮ ಸಾಹಿತ್ಯ ಅದರಿಂದ ತುಂಬಿದೆ. ಆದರೆ ಅದೇ ಕಾಮ, ಪ್ರೇಮ, ಒಲುಮೆಗಳು ಪರರ ಸಂಪತ್ತನ್ನು ಅಪಹರಿಸುವ ದರೋಡಿಯಂತೆ ಗಂಡ ಹೆಂಡಿರ ಶೃಂಗಾರ ಜೀವನಕ್ಕೆ ವಿಕಟ ರೂಪ ತಂದುಕೊಟ್ಟಿವೆ. ಒಲುಮೆಯಿಂದ ಎರಡು ಜೀವಗಳು ಬೆರೆಯುವಂತೆ
ಗಂಡ ಹೆಂಡಿರ ಸ್ವಾರ್ಥದಿಂದ, ಚಾಂಚಲ್ಯದಿಂದ ದಾಂಪತ್ಯ ವಿರಹವನ್ನು ಸೃಷ್ಟಿಸಿ ಬದುಕಿನ ಅಮೃತದಲ್ಲಿ ನಂಜಿನ ಚೂರನ್ನು ಬೆರೆಸಿ ಸಾವಿಗೂ ನಿತ್ಯ ಸಂಕಟಕ್ಕೂ ಕಾರಣವಾಗಿದೆ. ಪ್ರಾಣಿಗಳಲ್ಲೂ ಶೃಂಗಾರ ಸ್ನೇಹಗಳ ಪ್ರಶ್ನೆ ಇದೆ. ಆದರೆ ಅದು ಕೆಲವು ಸೂತ್ರಗಳನ್ನು ಅನುಸರಿಸುವ ನಿರ್ದಿಷ್ಟ ರೂಪ ತಳೆಯುತ್ತವೆ. ಆದರೆ ಮಾನವರ ಶೃಂಗಾರ ತೃಷ್ಣೆ ಅವನನ್ನು ರಕ್ಕಸನನ್ನಾಗಿಯೂ ಮಾಡಿದೆ. ಸೀತಾ, ರಾಮ, ರಾವಣರ ಘೋರ ಕತೆ ಅದಕ್ಕೆ ನಿದರ್ಶನ ಅನ್ನಬಹುದು. ಇತರ ಪಶು ಪ್ರಾಣಿಗಳಲ್ಲಿ ಬೆಳೆದು ಬಂದಿರದ ಭಾವಜೀವನದ ರೂಪ ಮಾನವನಲ್ಲಿ ವಿವಿಧ ತೆರನ ವಿಸ್ತಾರಗಳನ್ನು ಪಡೆದಿದೆ, ಆಕಾರವನ್ನು ಪಡೆದಿದೆ, ಸೂಕ್ಷ್ಮತೆಯನ್ನು ಪಡೆದಿದೆ. ಅದರಿಂದ ಕಲೆ ಸಾಹಿತ್ಯಗಳ ರೂಪದಲ್ಲಿ ಅವನು ನಶಿಸಿದ ಮೇಲೆಯೂ ಬಿಟ್ಟು ಹೋಗಬಲ್ಲ ಮಾನಸಿಕ ಸುಖ ಸಂಪತ್ತಿನ ಸಾಧನೆಗಳನ್ನು ಉಳಿಸಿದೆ. ಅದೇ ರೀತಿ ಊಹಾ ಪೋಹೆ ಕಲ್ಪನೆಗಳಿಂದ ಬೆಳೆದು ಬಂದ ಭಾವನೆಗಳು, ವಿರಕ್ತಿ, ಅಧ್ಯಾತ್ಮ ಮೊದಲಾದವು ನಾಳಿನ ಲೋಕ ಮತ್ತು ಪುನರ್ಜನ್ಮಗಳನ್ನು ಸೃಷ್ಟಿಸಿ ಇಂದಿನ ಬದುಕನ್ನು ನೀರಸಗೊಳಿಸಿದ್ದುಂಟು, ಸೊಗಸುಗೊಳಿಸಿದ್ದೂ ಉಂಟು, ಭಯ ಹುಟ್ಟಿಸಿದ್ದುಂಟು. ಇವೆಲ್ಲವೂ ಸಮಸ್ಯೆಗಳನ್ನು ಹುಟ್ಟಿಸ್ತಾ ಹೋದಂತೆ ಅವು ಸತ್ಯದ ಸೊಗಸನ್ನೂ ತೋರಿಸಿವೆ. ಈ ಬಗೆಯ ಅನೇಕ ವಿದ್ಯಮಾನಗಳು ಪ್ರಾಣಿ ಜೀವನದಲ್ಲಿ ಅಲ್ಪ ಸ್ವಲ್ಪ ಕಾಣಿಸಬಹುದಾದರೂ ಅವು ಮಾನವನ ಜೀವನದಲ್ಲಿ ಬೃಹದಾಕಾರ ತಾಳಿ ಅವರನ್ನು ಕಾಡುತ್ತಿವೆ.